ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ರಾಯರ ಭಕ್ತರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ತಪ್ಪಾಗಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ. ನಾನು ಪ್ರತಿ ಗುರುವಾರ ಹೋದಾಗ ನೋಡ್ತೀನಲ್ವ, ತುಂಬಾ ಅವ್ರಿಗೆ ತಿಳ್ಕೊಂಡು ಮಾಡಿದ್ರೆ ಅವರು ಏನು ಅಂದ್ಕೊಂಡಿರ್ತಾರೆ ಆ ಒಂದು ಸೇವೆಗೆ ಫಲವಂತೂ ಸಿಕ್ಕೇ ಸಿಗುತ್ತೆ, ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇವತ್ತು ಹೆಜ್ಜೆ ನಮಸ್ಕಾರನ ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಮಸ್ಕಾರನ ಮಾಡ್ತಾ ಇರ್ತಾರೆ. ಅದು ತಪ್ಪಾಗುತ್ತೆ, ಆ ರೀತಿ ಮಾಡಬಾರ್ದು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಮಸ್ಕಾರ ಅಂತ ಹೇಳಿ ಮಾಡಬಾರ್ದು. ಹೆಜ್ಜೆಗೊಂದು ನಮಸ್ಕಾರ ಅಂತೇಳಿ ಅಂದರೆ ನಾವು ಒಂದು ಹೆಜ್ಜೆನ ಇಟ್ಟು ಮತ್ತೊಂದು ಹೆಜ್ಜೆನ ನಾವು ನಡಿಬೇಕಾದ್ರೆ ಎಷ್ಟು ದೂರ ಇಡ್ತೀವೋ ಅಷ್ಟು ದೂರ ಇಟ್ಟು ಆದಮೇಲೆ ಅಲ್ಲೊಂದು ಬಗ್ಗಿ ನಾವು ನಮಸ್ಕಾರನ ಮಾಡಬೇಕು. ಅದಕ್ಕೆ ನಾವು ಹೆಜ್ಜೆ ನಮಸ್ಕಾರ ಅಂತ ಹೇಳೋದು. ನಾವು ಎಷ್ಟು ಹೆಜ್ಜೆ ಇಡ್ತೀವೋ ಅಷ್ಟು ನಮಸ್ಕಾರಗಳು ಇರಬೇಕು. ನೀವೀಗ 3 ಸುತ್ತು ಪ್ರದಕ್ಷಿಣೆ ಮಾಡಿ 3 ಸುತ್ತು ಹೆಜ್ಜೆ ನಮಸ್ಕಾರ ಮಾಡ್ತೀರಾ ಅಂತ ಅಂದರೆ ಆ 3 ಸುತ್ತಲ್ಲೂ ಕೂಡ ಪ್ರದಕ್ಷಿಣೆಗೆ ನೀವು ಎಷ್ಟು ಹೆಜ್ಜೆ ಹಾಕಿರ್ತೀರೋ ಅಷ್ಟು ನಮಸ್ಕಾರ ನೀವು ಮಾಡಿರಬೇಕು. ಬಗ್ಗಿ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ. ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಹೆಜ್ಜೆ ನಮಸ್ಕಾರ ಫಲ ಕೊಡುತ್ತೆ. ಹೆಜ್ಜೆ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ಮಡಿಯಾಗಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಲಿ ಮಾಡಬಾರ್ದು. ಯಾವಾಗಲೂ ಕೂಡ ಬಟ್ಟೆ ಬದಲಾಯಿಸ್ಕೊಂಡು ಮಡಿಯಾಗಿರ್ತಕ್ಕಂಥ ಬಟ್ಟೆನ ಹಾಕ್ಕೊಂಡು ಬಂದು ನೀವು ಹೆಜ್ಜೆ ನಮಸ್ಕಾರ ಮಾಡಬೇಕಾಗತ್ತೆ. 3 ದಿನ ಏನಾದರೂ ನೀವು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಅಂತ ಅಂದರೆ ನೀವೇನು ಮಾಡಬೇಕು, ಮನೆಯಲ್ಲೇ ಸಾತ್ವಿಕ ಆಹಾರನ ಊಟ ಮಾಡಬೇಕು. ಹೊರಗಡೆ ಹೋಟೆಲಲ್ಲಿ ಎಲ್ಲ ತಿನ್ನಬಾರ್ದು. ಅಥವಾ ನೀವು ಮಂತ್ರಾಲಯಕ್ಕೆ ಹೋಗಿ ಮಾಡ್ತಾ ಇದ್ದೀರಾ ಅಂತ ಅಂದರೂ ಕೂಡ ಅಲ್ಲೂ ಪ್ರಸಾದ ಸೇವೆ ಇದ್ದೇ ಇರುತ್ತೆ ಅಲ್ವಾ ಮಂತ್ರಾಲಯದಲ್ಲಿ. ಅದೇ ಪ್ರಸಾದನ ಸ್ವೀಕರಿಸ್ಕೊಂಡು ನೀವು ಹೆಜ್ಜೆ ನಮಸ್ಕಾರ ಮಾಡಬೇಕಾಗತ್ತೆ. ಹೊರಗಡೆ ಹೋಟೆಲಲ್ಲಿ ತಿನ್ಕೊಂಡು ನೀವು ಸೇವೆನ ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಹೋಟೆಲಲ್ಲಿ ಸಾಮಾನ್ಯ ನಮಗೆ ಗೊತ್ತಲ್ವ, ಎಂಜಿಲ್ ತಟ್ಟೆಲಿ ಕೊಡ್ತಾರೆ. ಎಂಜಿಲ್ ತಟ್ಟೆ ಅಂತ ಅಂದರೆ ಬೇರೆಯವ್ರು ತಿಂದು ಬಿಟ್ಟಿರೋ ತಟ್ಟೆ, ಅಂದರೆ ಅದು ವಾಶ್ ಮಾಡಿರ್ತಾರೆ. ವಾಶ್ ಮಾಡಿದ್ರೂ ನಮಗೆ ಬೇರೆಯವ್ರ ತಟ್ಟೆನೇ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಹೋಟೆಲಲ್ಲಿ ತಿನ್ನಬಾರ್ದು. ರಾಯರ ಮಠದಲ್ಲಿ ಏನು ಕೊಡ್ತಾರೆ ಆ ಪ್ರಸಾದನ ಮಾತ್ರ ತಿನ್ಕೋಬೇಕು. ತುಂಬ ಜನ ಏನೇನೋ ಕ್ವಶನ್ಸ್ ಆಗ್ತಾ ಇರ್ತೀರಾ. ರಾಯರ ವಿಷಯದಲ್ಲೂ ಕೂಡ ಈ ಥರ ಒಂದು ತಲೆಹರಟೆ ಕ್ವಶನ್ ಕೇಳ್ತೀರಾ ಅಂತ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಿಮ್ಮ ಭಕ್ತಿ ಎಲ್ಲೋಯ್ತು? ರಾಯರದೊಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಭಕ್ತಿಯಿಂದನೇ ನೋಡ್ತಾ ಇರ್ತೀರಾ. ನಾವು ಕೂಡ ಭಕ್ತಿಯಿಂದನೇ ವಿಡಿಯೋಗಳನ್ನ ಮಾಡಿರ್ತೀವಿ. ಸೊ ಅಲ್ಲೂ ಕೂಡ ತಲೆಹರಟೆ ನೀವು ಕಾಮೆಂಟ್ ಹಾಕ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಭಕ್ತಿ ಎಲ್ಲೋಯ್ತು? ಅದನ್ನು ನೀವೇ ಕ್ವಶನ್ ಹಾಕ್ಕೊಳ್ಳಿ, ಆವಾಗ ನಿಮ್ಮ ಕಮೆಂಟಿಗೆ ಉತ್ತರ ನಿಮಗೆ ಸಿಗುತ್ತೆ. ಇನ್ನು ಹೆಜ್ಜೆ ನಮಸ್ಕಾರನ ಯಾರ್ಯಾರೆಲ್ಲ ಮಾಡ್ಬೋದು, ಏನಕ್ಕೆ ಮಾಡ್ಬೋದು ಅಂತೇಳಿ ನೋಡ್ಕೊಳ್ಳೋಣ. ಹೆಜ್ಜೆ ನಮಸ್ಕಾರನ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಮಕ್ಕಳಿಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ, ಏನಕ್ಕೆ ಆಗಲಿ ನೀವು ಈ ಒಂದು ಹೆಜ್ಜೆ ನಮಸ್ಕಾರನ ಮಾಡ್ಬೋದು. ಹೆಜ್ಜೆ ನಮಸ್ಕಾರನ ನೀವು ನಿಮ್ಮ ಕೈಲಿ 3 ದಿನ ಆಗುತ್ತೆ ಅಂತ ಅಂದರೆ 3 ದಿನ ಮಾಡಿ. ಇಲ್ಲ ಒಂದೇ ದಿನ ಮಾಡ್ತೀನಿ ಅಂತ ಅಂದರೆ ನೀವು ಎಷ್ಟು ಸುತ್ತು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೊದಲೇ ರಾಯರ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ. ನಾನು ಇಷ್ಟು ದಿನ ಇಷ್ಟು ಸುತ್ತು ನಿಮಗೆ ಹೆಜ್ಜೆ ನಮಸ್ಕಾರನ ಮಾಡ್ತೀನಿ, ನನಗೆ ಇಂಥ ಕಷ್ಟ ಇದೆ ರಾಯರೇ, ನನ್ನ ಈ ಸೇವೆಯಿಂದ ನನಗೆ ಆ ಕಷ್ಟನ ಪರಿಹಾರ ಮಾಡಿಕೊಡಿ ಅಂತೇಳಿ ರಾಯರ ಹತ್ರ ಕೇಳಿಕೊಂಡು ನೀವು ಹೆಜ್ಜೆ ನಮಸ್ಕಾರನ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಮತ್ತು ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದನ್ನು ರಾಯರು ಕೊಟ್ಟೇ ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾಗಿ ಹೆಜ್ಜೆ ನಮಸ್ಕಾರನ ಮಾಡಬೇಡಿ. ಮತ್ತು ಇನ್ನೊಂದು ಏನು ಅಂತ ಅಂದರೆ ಲೇಡೀಸು ಉರುಳು ಸೇವೆನ ಮಾಡಬಾರ್ದು. ಜೆಂಟ್ಸು ಉರುಳು ಸೇವೆ ಮಾಡ್ಬೋದು, ಲೇಡೀಸು ಹೆಜ್ಜೆ ನಮಸ್ಕಾರನ ಮಾಡಬೇಕು. ಹಾಗಾಗಿ ನಾನು ಹೆಜ್ಜೆ ನಮಸ್ಕಾರದ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಈ ಒಂದು ಸೇವೆನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಯಾವ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಕಮೆಂಟಲ್ಲಿ ಬರೀರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.